ಕಾಸ್ಟ್ ಮುಸ್ಲಿಂ. ಸರ್ ನಮ್ಮದು ಜಾತಿ ಪ್ರಮಾಣ ಪತ್ರ ಇದೆ ಸರ್. ವಿವಾಹ ಆದಾಗ ನಿಮ್ಮ ವಯಸ್ಸು ಎಷ್ಟು? ನನ್ನ ವಯಸ್ಸು 30 ಇತ್ತು. ಅಗ್ರಿಕಲ್ಚರ್ ಮೊದಲಿಂದ ಅಗ್ರಿಕಲ್ಚರ್ ಅಂದರೆ ಒಂದು 800 ವರ್ಷದಿಂದ ಹೊಲ ಅದು ಅದಾವ್ರಿ. ಸರ್ ಜನಪ್ರತಿನಿಧಿ ಇದ್ದೀರಾ ನೀವು? ಹೌದು. नमस्ते, अस्सलाम वालेकुम। आज बीजापुर में हमारे हवेली गली को, हमारे घर को, हमारे तहसीलदार साहब, हमारे चौधरी मैडम आको जाति गणति कर रहे हैं। तुम्हें भी सब बीजापुर सिटी में सब टीचरा मिला को कर रहे हैं। सब भी मिला को तुम्हें जाति गणति का, तुम्हें तुम्हारी कौन सी कास्ट है, मुसलमान रहे तो मुसलमान लिखो, हिंदू रहे तो हिंदू लिखो, मकानदार रहे तो मकानदार लिखो, नदाप रहे तो नदाप लिखो, कुरैशी रहे तो कुरैशी करो, खसाब करे तो खसाब करो, तुम्हारा फूल माली रहे तो फूल माली करो। तुम्हारी कौन सी जात है, हिंदू में कौन सी भी जात उनकी यही तो भी ನೀವು ಯಾವುದರೇ ಜಾತಿ ನಿಮ್ದಿದ್ರೆ ಎಲ್ಲರೂ ಕೂಡಿ ನಾವು ನಮ್ಮ ಇವತ್ತು ತಹಸೀಲ್ದಾರ್ ಸಾಹೇಬರು, ನಮ್ಮ ಚೌಧರಿ ಮೇಡಮ್ ಅವರು ಸೂಟಿ ಇದ್ರೂ ಇವತ್ತು ಹಬ್ಬ ಇದ್ರೂ ನಮ್ಮ ಮನೆಗೆ ಬಂದು ಜಾತಿ ಗಣತಿ ಮಾಡ್ಲಾಕತ್ತಾರೆ. ನೀವು ಎಲ್ಲರೂ ಕೂಡಿ ಅವ್ರಿಗೆ ಸಹಾಯ ಮಾಡಿ, ನೀವು ನಿಮ್ಮ ಜಾತಿ ಯಾವುದೂ ಇರಲಿ ಆ ಜಾತಿ ಬರೆಸಿ ನೀವು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ರಿ ಅಂತ ವಿನಂತಿ ಮಾಡ್ತೀನಿ. ಎಲ್ಲರೂ ಇವ್ರು ಮನೆಗೆ ಬರ್ತಾರೆ, ನೀವೆಲ್ಲರೂ ಸಪೋರ್ಟ್ ಮಾಡಿರಿ. ವಿಜಯದಶಮಿ ಹಾಗೂ ದಸರಾ, ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿದ ಶುಭಾಶಯ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳು ಹಾಗೂ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಿಯವರ ಜಯಂತಿಯ ಶುಭಾಶಯಗಳು. ಇವತ್ತು ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅನ್ನುವಂಥ ಒಂದು ಗಣತಿಯನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಜಾತಿ ಗಣತಿನೂ ಅಂತ ಆಡು ಭಾಷೆಯಲ್ಲಿ ಕರೀತಾರೆ. ಆದರೆ ಇದು ಜಾತಿ ಕಾಲಮ್ ಇರೋದೇ ಎರಡರಲ್ಲಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ನಾವು ಶೈಕ್ಷಣಿಕವಾಗಿ ಯಾವ ಒಂದು ಸ್ಥಿತಿಯಲ್ಲಿದ್ದೀವಿ, ಏನೇನು ಸರ್ಕಾರದಿಂದ ಈಗಾಗಲೇ ಬೆನಿಫಿಟ್ ತೊಗೊಂಡಿದ್ದೀವಿ, ಮುಂದೆ ಎಲ್ಲ ಮಾಹಿತಿಯನ್ನು ತಾವು ಸರಿಯಾಗಿ ಕೊಟ್ಟರೆ ಮುಂದಿನ ದಿನಮಾನಗಳಲ್ಲಿ ಆಯಾ ಸಮಾಜದ ಅವರ ಆರ್ಥಿಕ ಪರಿಸ್ಥಿತಿ ಏನು, ಸಾಮಾಜಿಕ ಪರಿಸ್ಥಿತಿ ಏನು, ಶೈಕ್ಷಣಿಕವಾಗಿ ಅವರು ಯಾವ ಮಟ್ಟದಲ್ಲಿದ್ದಾರೆ ಅನ್ನುವಂಥದ್ದು ನಾವು ತಿಳ್ಕೊಂಡು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲು ಭಾಳ ಅನುಕೂಲ ಆಗುತ್ತೆ. ಇವತ್ತು ನಾವು ಹವೇಲಿ ಗಲ್ಲಿಯಲ್ಲಿ ಸನ್ಮಾನ್ಯ ಹಮೀದ್ ಮುಸ್ರಿಫ್ ಸಾಹೇಬರ ಮನೆಗೆ ಹಾಗೂ ನಮ್ಮ ಬಿಜಾಪುರ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದಂಥ ಕನ್ನಾನ್ ಮುಸ್ರಿಫ್ ಅವರ ಮನೆಗೆ ಒಂದು ಗಣತಿ ಕಾರ್ಯವನ್ನು ಮಾಡ್ತಾಯಿದ್ವಿ. ಇವತ್ತು ನಮ್ಮ ಗಣತಿ ಸೂಪರ್ವೈಸರ್ ಅವರು, ಚೌಧರಿ ಮೇಡಮ್ ಅವರು ಹಾಗೂ ನಮ್ಮ ಎನ್ಯುಮರೇಟರು ಇವತ್ತು ಇಲ್ಲಿದ್ದಾರೆ. ಎಲ್ಲ ಈಗಾಗಲೇ ಹಮೀದ್ ಮುಸ್ರಿಫ್ ಸಾಹೇಬರು ಸಾಕಷ್ಟು ಸಮಾಜ ಬಾಂಧವರಿಗೆ ಎಲ್ಲರಿಗೂ ತಮ್ಮ ಮಾಹಿತಿಯನ್ನು ಸಲ್ಲಿಸೋದಕ್ಕೆ ವಿನಂತಿ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಜಾಗೃತರಾಗಿ ತಾವು ಮಾಹಿತಿಯನ್ನು ನೀಡಬೇಕಂತ ತಿಳಿಸಿದ್ದಾರೆ. ಇವತ್ತು ಈ ಮನೆಯಲ್ಲಿ ನಾವು ಎಲ್ಲರ ಒಂದು ಮಾಹಿತಿಯನ್ನು ಕ್ರೋಢೀಕರಣ ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ಒಂದು ವಿಜಯಪುರ ನಗರದ ಎಲ್ಲ ಸಾರ್ವಜನಿಕರು ಸಹಿತ ಈ ಒಂದು ಕಾರ್ಯಕ್ಕೆ ಸಹಕಾರವನ್ನು ನೀಡಬೇಕು. ಕೆಲವೊಂದು ಕಡೆ ನಮ್ಮ ಗಣತಿದಾರರು ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಇವತ್ತಿಗೆ ಸುಮಾರು 10-11 ದಿವಸ ಆಯಿತು. ಪ್ರತಿ ದಿವಸವೂ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಎಲ್ಲ ಮನೆ ಅಡ್ಡಾಡಿ ಸಮೀಕ್ಷೆಯನ್ನು ಮಾಡ್ತಾಯಿದ್ದಾರೆ. ಭಾಳಷ್ಟು ಕಷ್ಟಪಡ್ತಾಯಿದ್ದಾರೆ. ಯಾಕಂದರೆ ಅವರಿಗೆ 7ನೇ ತಾರೀಕೊಳಗಾಗಿ ಈ ಸಮೀಕ್ಷೆಯನ್ನು ಮುಗಿಸುವಂತೆ ಮಾನ್ಯ ಘನ ಸರ್ಕಾರ ಸೂಚಿಸಿರೋದ್ರಿಂದ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಅವ್ರಿಗೆ ಸಹಕಾರ ನೀಡಬೇಕು. ಕೆಲವೊಂದು ಕಡೆ ಹೋದಾಗ ನಮ್ಮ ಮನೆಗೆ ಬರಬೇಡ್ರಿ, ನಮ್ಮ ಗೇಟ್ ಒಳಗೆ ಬರಬೇಡ್ರಿ, ನಮ್ಮ ಪರ್ಮಿಷನ್ ಇರಲಾರ್ದು ಮಾಡಬೇಡ್ರಿ ಅಂತ ಆ ಥರನೂ ಇದೆ. ಅದಕ್ಕೂ ಸಹಿತ ಈ ಸಮೀಕ್ಷೆಯಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಯಾರಾದರೂ ಗಣತಿಗೆ ಮಾಹಿತಿಯನ್ನು ಕೊಡದೇ ಇದ್ದರೆ, ನಿರಾಕರಣೆ ಮಾಡಿದರೆ ನಾವು ಅದನ್ನು ನಿರಾಕರಿಸಿದ್ದಾರೆ ಅಂತ ಬರ್ಕೊಂಬರ್ತೀವಿ. ಆಮೇಲೆ ಡೋರ್ ಲಾಕ್ ಇದ್ರೂ ಡೋರ್ ಲಾಕ್ ಅಂತ ಬರ್ಕೊಂಬರ್ತೀವಿ. ಅಂಥ ಒಂದು ಪ್ರಕರಣಗಳಲ್ಲಿ ಬರೀ ಗಣತಿದಾರನ ಮೇಲೆ ಬಿಡೋದಿಲ್ಲ, ಅವ್ರ ಮೇಲಿದ್ದಂಥ ಸೂಪರ್ವೈಸರು ಹೋಗಿ ಇದು ನಿಜವಾಗಲೂ ಏನು
ಡೋರ್ ಲಾಕ್ ಇದೆಯಾ, ನಿಜವಾಗ್ಲೂ ಅವ್ರು ನಿರಾಕರಿಸಿದಾರ ಅನ್ನುವಂಥದ್ದನ್ನು ಚೆಕ್ ಮಾಡಿ ಅವರನ್ನು ಸರ್ವೆ ಕೆಲಸದಿಂದ ಕೈ ಬಿಡುವಂಥ ಕೆಲಸವನ್ನು ಮಾಡ್ತಾರೆ. ಅದಲ್ಲದೆ ಸಾಕಷ್ಟು ಸುಮಾರು 60 ಪ್ರಶ್ನೆಗಳುಳ್ಳಂಥ ಒಂದು ಆ್ಯಪನ್ನು ಸರ್ಕಾರದವರು ರಿಲೀಸ್ ಮಾಡಿದ್ದಾರೆ. ಅದು 60 ಕ್ವಶನ್ ಅಂದರೆ ಭಾಳ ಅನ್ನಿಸ್ಬೋದು. ಅದರಲ್ಲಿ ಏನೂ ಇಲ್ಲ, ನಿಮ್ಮದು ಧರ್ಮ ಯಾವುದು, ನಿಮ್ಮ ಜಾತಿ ಯಾವುದು ಕಾಲಮ್ ಬಿಟ್ಟರೆ ಎಲ್ಲ ನೀವು ಏನು ಶೈಕ್ಷಣಿಕವಾಗಿ ಏನು ಸ್ಕೂಲು ಕಾಲೇಜು ಕಲ್ತಿದ್ದೀರಿ, ಅವಾಗ ಕಲಿಯೋತ್ನಾಗ ಏನಾದರೂ ಬೆನಿಫಿಟ್ಸ್ ತೊಗೊಂಡ್ರನ, ನೌಕರಿ ಮಾಡ್ತಾರನ, ನೌಕರಿ ತೊಗೊಂಡು ಮುಂದೆ ಏನಾರ ಬೆನಿಫಿಟ್ಸ್ ತೊಗೊಂಡಿದ್ದಾರನ, ನಿಮ್ಮ ಮನೆಯಲ್ಲಿ ರೈತರಿದ್ದರೆ ಆಡು ಎಷ್ಟಿದ್ದಾವೆ, ಆಕಳು ಎಷ್ಟಿದ್ದಾವೆ, ಕುರಿ ಎಷ್ಟಿದ್ದಾವೆ, ನಿಮ್ಮ ಸಾಮಾಜಿಕವಾಗಿ ಆರ್ಥಿಕವಾಗಿ ನೀವು ಏನು ಮಾಡ್ತಾಯಿದ್ದೀರಿ, ನೀವು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದೀರಾ, ನಿಮ್ಮ ಮನೆಯಲ್ಲಿ ಯಾರ್ಯಾರು ಏನು ಕೆಲಸ ಮಾಡ್ತಾರೆ, ಅಂದರೆ ನೀವು ಆರ್ಥಿಕವಾಗಿ ಯಾವ ಪರಿಸ್ಥಿತಿ ಇದ್ರೆ ಅಂದ್ರೆ ಅನ್ನೋವಂಥದ್ದು ತಿಳ್ಕೊಳ್ಳುವಂಥ ಒಂದು ಯೋಜನೆ. ಇದು ಭಾಳ ಉಪಯೋಗಕರ ಯೋಜನೆ. ಮುಂದಿನ ದಿನಮಾನಗಳಲ್ಲಿ ಯಾವ್ಯಾವ ಸಮಾಜದವರು ಎಷ್ಟು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರೆದಿದ್ದಾರೆ ಅಥವಾ ಹಿಂದುವರೆದಿದ್ದಾರೆ ಅವರ ಒಂದು ಪರಿಸ್ಥಿತಿಯನ್ನು ತಿಳ್ಕೊಂಡು ಸರ್ಕಾರ ಅವರಿಗೆ ಮುಂದೆ ಏನು ಯೋಜನೆಗಳನ್ನು ಹಾಕ್ತೈತಿ ಅದನ್ನೆಲ್ಲ ನೋಡ್ಬೇಕಾಕತಿ. ಇವತ್ತು 60 ಪ್ರಶ್ನೆಗಳಿಗೆ ಭಾಳ ಸರಳ ಇದೆ. ಸ್ವಲ್ಪ 60 ಅಂದರೆ ಸ್ವಲ್ಪ ಸಂಖ್ಯೆ ದೊಡ್ಡದನಿಸಿ ಭಾಳ ಇರ್ಬೋದು ಅನ್ನಿಸ್ತೈತಿ ಎಲ್ಲರಿಗೆ. ಅದು ಏನೂ ಇಲ್ಲ, ಭಾಳ ಈಜಿ ಇದೆ. ನಮ್ಮಲ್ಲಿ ಈ ಎನ್ಯುಮರೇಟರು ಕೆಲವೊಂದು ಜನ ಮಹಿಳಾ ಶಿಕ್ಷಕರಿದ್ದಾರೆ, ಅವರು ಸುಮಾರು ಒಂದೊಂದು ದಿವಸಿಗೆ 50 ಮನೆಗಳನ್ನು ಮುಗಿಸಿದಂಥ ಉದಾಹರಣೆಗಳಿದೆ. ಯಾಕಂದ್ರೆ ಅವರು ಇಂಥ ಹಬ್ಬದ ದಿವಸಗಳಲ್ಲಿ, ರಜೆಯ ದಿವಸಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಪ್ರತಿದಿನ ಬೆಳಗ್ಗೆದಿಂದ ಸಾಯಂಕಾಲ ಮಾಡಿ ಒಂದೇ ದಿವಸಕ್ಕೆ 50 ಮುಗಿಸ್ಕೊಂಡ್ರೆ 3 ರಿಂದ 4 ದಿವಸದಲ್ಲಿ ಸರ್ವೆಯನ್ನು ಮುಗಿಸುವಂಥ ಕೆಲಸ ಭಾಳಷ್ಟು ಜನರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು. ಮೇನ್ ಅಂದರೆ ತಮ್ಮದು ಆಧಾರ್ ಕಾರ್ಡ್ ಬೇಕು. ಆಮೇಲೆ ರೇಷನ್ ಕಾರ್ಡ್ ಇದ್ದರೆ ಭಾಳ ಬೇಗ ನಿಮ್ಮ ಮನೆ ಸಮೀಕ್ಷೆ ಮುಗಿತೈತೆ. ಯಾಕಂದರೆ ರೇಷನ್ ಕಾರ್ಡದಲ್ಲಿ ಆ ಡಾಟಾ ಆಟೋಮೆಟಿಕ್ ಫೆಚ್ ಆಗೋದ್ರಿಂದ ನಿಮ್ಮದೆಲ್ಲ ಮಾಹಿತಿ ಬಂದುಬಿಡ್ತೈತಿ. ಯಾಕಂದರೆ ಆ್ಯಡ್ ಮಾಡ್ಕೋತು ಪ್ರತಿ ಸಲ ಇದು ಮಾಡ್ಕೋತ ಕೊಡೋದು ಕಷ್ಟ ಆಗ್ತೈತಿ. ಅದಕ್ಕೆ ರೇಷನ್ ಕಾರ್ಡ್ ಇದ್ದರೆ ನೀವು ಮೊದಲೇ ತೆಗೆದಿಟ್ಕೋಬೇಕು. ಎಲ್ಲರ ಆಧಾರ್ ಕಾರ್ಡನ್ನು ತೆಗೆದಿಟ್ಕೋಬೇಕು. ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಇದೆ ಅಂತ ಹೇಳೋದು ಎಷ್ಟೇ ಇದೆ, ಅದನ್ನೇನು ಅಪ್ಲೋಡ್ ಮಾಡೋದಿಲ್ಲ, ತೋರಿಸ್ಬೇಕು ಬಂದಂಥ ಗಣತಿದಾರರಿಗೆ. ನೀವು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದರೆ, ಆಮೇಲೆ ನಿಮ್ಮ ಮನೆಯಲ್ಲಿ ಮಕ್ಕಳು ಏನಾದರೂ ಉನ್ನತ ಶಿಕ್ಷಣ ಕಲ್ತಿದ್ರೆ, ಆಮೇಲೆ ನಿಮ್ಮ ಮನೆಯಲ್ಲಿ ಇವನ್ನು ನಾಯಿ ಎಷ್ಟದಾವು, ಬೆಕ್ಕು ಎಷ್ಟದಾವು, ಆಡು ಹಸುಗಳು ಎಷ್ಟದಾವು ಅನ್ನೋದನ್ನು ಸಹಿತ ಅದರಲ್ಲಿದೆ. ಅದಕ್ಕೆ ಎಲ್ಲ ಮಾಹಿತಿಯನ್ನು ತಾವು ನಮ್ಮ ಗಣತಿದಾರರಿಗೆ ನೀಡಿದರೆ ನಾವು ಬಹುನಿರೀಕ್ಷಿತವಾಗಿ 7ನೇ ತಾರೀಕು ಇದನ್ನು ಮುಗಿಸಲೇಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಗಳು, ಗಣತಿದಾರರು, ಶಿಕ್ಷಕರು, ಬೇರೆ ಬೇರೆ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಸಹಿತ ಕೆಲಸ ಮಾಡ್ತಾಯಿದ್ದೀವಿ. ಅದೇ ರೀತಿ ಎಲ್ಲ ನಮ್ಮ ಮುಖಂಡರು ಸಹಿತ ಇವತ್ತು ಎಲ್ಲ ಜನರಿಗೆ ಮನವಿ ಮಾಡಿಕೊಂಡು ಅವರಿಗೆ ಒಂದು ಅವೇರ್ನೆಸ್ಸನ್ನು ಮೂಡಿಸಿ ಎಲ್ಲರೂ ಇಮಿಡಿಯೇಟ್ ಬಂದಾಗ ಈ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸರ್ಕಾರದ ಈ ಯೋಜನೆಯನ್ನು ಸಫಲ ಮಾಡುವ ನಿಟ್ಟಿನಲ್ಲಿ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಬೇಕು. ವಿಜಯಪುರ ನಗರ ಕಾರ್ಪೊರೇಷನ್ ಲಿಮಿಟ್ ಇದೆ, ಭಾಳ ಮಹಾನಗರ ಪಾಲಿಕೆಗೆ ಭಾಳ ದೊಡ್ಡ ಜನಸಂಖ್ಯೆ ಇದೆ. ಇದನ್ನು ಮಾಡೋದು ಕಷ್ಟ ಇದೆ. ಯಾಕಂದ್ರೆ ಸಿಟಿಯಲ್ಲಿ, ಹಳ್ಳಿಯಲ್ಲಿ ಸಿಕ್ಕಂಗೆ ಮನೆಗಳು ಬೇಗ ಬೇಗ ಸಿಗೋದಿಲ್ಲ. ಅದಕ್ಕೆ ತಾವೆಲ್ಲರೂ ಬಂದಾಗ, ಗಣತಿದಾರರು ಬಂದಾಗ ಅವರಿಗೆ ಸಹಕಾರ ನೀಡಿ ಈ ಕೆಲಸವನ್ನು ನಮ್ಮ ಜೊತೆ ಕೈ ಜೋಡಿಸಿ ಯಶಸ್ವಿ ಮಾಡಬೇಕಂತ ಕೇಳ್ತಾ ಇವತ್ತು ಮತ್ತೊಮ್ಮೆ ತಮಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು